ತುಂಬ ಜನ ನನಗೆ ಪರಿಚಯ ಆದರು. ಅವರು ಒಂದು ಗಂಡನ್ನ ಡೈವರ್ಸ್ ಮಾಡೋ ವಿಷಯ ಆಗಿ ಎಲ್ಲ ಹೋಗ್ಬಿಡ್ತೀನಿ ಅಂದ್ಕೊಂಡವರು ಆ ವ್ಯಕ್ತಿನ ಸ್ವರೂಪ ತೋರಿಸಿದ್ದಾರೆ ರಾಯರು. ನೀನು ಹೋದ್ರೆ ನಿನಗೆ ಇನ್ನಷ್ಟು ಕಷ್ಟ ಬರುತ್ತೆ ಅನ್ನೋದೆಲ್ಲ ತೋರಿಸಿ ಡಿಸಿಷನ್ನ ಒಳ್ಳೆ ರೀತಿ ತಗೊಳ್ಳೋದಕ್ಕೆ ಅವ್ರಿಗೆ ಬುದ್ಧಿ ಕೊಟ್ಟಿದ್ದಾರೆ. ಅದೊಂದು ನನಗೆ ಇಲ್ಲಿ ಬಂದು ಒಂದು ತಿಂಗಳಲ್ಲೇ ಅದೊಂದು ಪವಾಡ ನಡೀತು. ಅವ್ರಿಗೆ ಪಾಪ 3 ವರ್ಷದಿಂದ ಕೇಸ್ ನಡೀತಾ ಇದೆ. ಅದೊಂದು ಪವಾಡ ನಡೆದಿದೆ. ನಾವು ನಮ್ಮ ಮಕ್ಕಳಿಗೆ ಸಣ್ಣ ಪುಟ್ಟದು ಏನೋ ಒಂದು ಕೆಲಸದ್ದು ಅಂದ್ಕೊಂಡಿದ್ದು ತೆಗ್ದಾಕ್ಬಿಡ್ತಾರೇನೋ ಅಂದಾಗ ಅಲ್ಲೇ ಪ್ರಾಜೆಕ್ಟ್ ಸಿಕ್ಕಿ, ಅದು ಎಷ್ಟು 3 ವಾರದಲ್ಲಿ ಅಲ್ಲೇ ಒಂದು ಪ್ರಾಜೆಕ್ಟ್ ಸಿಕ್ಕಿ ಅಲ್ಲೇ ಸೆಲೆಕ್ಟ್ ಆಗಿ ಆ ಥರ ಆಗಿದೆ. ನಾನು ಲೀಸ್ ಮನೇಲಿ ಇದ್ದಂಥವಳಿಗೆ ನಾನು ಸ್ವಂತ ಮನೆ ತಗೊಳ್ತೀನಿ ಅಂತ ಕನಸು ನನಗೆ. ಆ ರಾಯರು ಯಾವ ಥರ ಪವಾಡ ಮಾಡಿ ನನ್ನನ್ನು ಒಂದು ಸ್ವಂತ ಮನೇಲಿ ಇರಿಸಿದ್ದಾರೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ನನಗೆ ನನ್ನ ಜೀವನದಲ್ಲಿ ಆ ಸ್ವಂತ ಮನೆ ಮಾಡ್ಕೋತೀನಿ ಅನ್ನೋ ಆಸೆ ಇರಲಿಲ್ಲ. ನನಗೆ ಅದು ಗೊತ್ತೂ ಆಗಲಿಲ್ಲ. ರಾಯರು ಪೂಜೆ ಮಾಡ್ತಾ ಮಾಡ್ತಾ ಅವರು ಎಲ್ಲ ನಡೆಸ್ಕೊಟ್ರು. ಆಮೇಲೆ ಇಲ್ಲಿದ್ದೀನಿ ಮಂತ್ರಾಲಯಕ್ಕೆ ಹೋಗೋಕ್ಕೆ ನಾನು ಒಬ್ಬಳೇ ಆಗಲ್ಲ ಗುರುಗಳೇ, ನನಗೊಂದು ನೀವೆಲ್ಲಿದ್ದೀರೋ ಸ್ಥಾನ ನಾನು ತೋರಿಸಿ ನಾನು ಬರಬೇಕು ಅನ್ಕೋತಿದ್ದೆ. ಆವಾಗ ನಾನು ಇದು ಫೇಸ್ಬುಕ್ಕಲ್ಲಿ ನೋಡಿ ಗೊತ್ತಿಲ್ಲದೆ ಹೆಂಗೆ ಹುಡ್ಕೊಂಡು ಬಂದೆ. ಅವಾಗಿಂದ ಅವ್ರು ಸರಾಗವಾಗಿ ಕರ್ಸ್ಕೊತಿದ್ದಾರೆ. ಸುಮಾರು 4 ತಿಂಗಳಿಂದ ಒಂದು 24 ಸರಿ ಬಂದಿದ್ದೀನಿ. ಅಲ್ಲಿಂದ ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡದವರೆಗೂ ಅನುಗ್ರಹ ಆಗಿದೆ. ಅಂದ್ಕೊಂಡಿದ್ದಕ್ಕಿಂತ ಉನ್ನತವಾಗೇ ಮಾಡಿಕೊಟ್ಟಿದ್ದಾರೆ. ಅದಂತೂ ತುಂಬ ಮಗುವನ್ನ ಇಟ್ಕೊಂಡು ಯಾರು ಹುಡುಗಿ ಸಿಗ್ತಾಳೆ ಅನ್ನೋದು ಸುಳ್ಳಾಗಿತ್ತು. ಆದರೆ ಇಲ್ಲಿ ಬಂದು 3 ವಾರಕ್ಕೆ ಆ ಹುಡುಗಿಯವರು ಎಲ್ಲಿದ್ದಾರೆ ಅಂತಲೂ ಗೊತ್ತು ಮಾಡಿಸಿದ್ರು ರಾಯರು. ಇಲ್ಲಿಂದ ಹೋಗ್ತಾನೆ ಅರ್ಧದಲ್ಲೇ ಹುಡುಗಿಯವರ ತಂದೆ ಫೋನ್ ಮಾಡಿ, ಇಲ್ಲ ನಾವು ಮಾಡ್ಕೋತೀವಿ, ಮಗು ಇದ್ರೂ ಪರವಾಗಿಲ್ಲ ಅವಳು ನೋಡ್ಕೋತಾಳೆ ಅಂತ. ಆ ಹುಡುಗಿನೂ ಅದೇ ಥರನೇ ಮಾತಾಡಿ ಇವಾಗ ಅದು ರಾಯರನ್ನು ಅಂದ್ಕೊಂಡ್ಮೇಲೆ ಇದೆಲ್ಲ ನಡೆದಿರೋದು ಪವಾಡ. ಇವರಮ್ಮ 2 ವರ್ಷ ಆಯಿತು ತೀರೋಗಿ, ಕ್ಯಾನ್ಸರ್ ಆಗಿ. ಸೊ ಅವ್ನಿಗೆ ನಾವು ಮದುವೆ ಹೆಂಗೆ ಮಾಡೋದು ಅನ್ನೋದೊಂದು ಭಯ ಇತ್ತು. ಮಗು ಇದೆಯಲ್ಲ, ಯಾರು ಒಪ್ಕೊಳ್ಳಲ್ಲ ಈ ಕಾಲದಲ್ಲಿ. ತುಂಬ ಜನ ಆ ಹುಡುಗಿ ಮನಸ್ಸು ಮಾಡಿ ಅಂದರೆ ಅವ್ರ ತಂದೆ ಆದಂಥವನು ತುಂಬ ಒಳ್ಳೆ ಹುಡುಗ. ಅವ್ರಿಗೂ ಒಂದು ನೋವಾಯ್ತದ ಅಂತ ರಾಯರ ಹತ್ರನೇ ನಾವು ಬೇಡ್ಕೊಂಡ್ವಿ. 3 ವಾರದಲ್ಲಿ ಅನುಗ್ರಹ ನೀಡೋದು. ಹುಡುಗಿ ನಾನು ಮಾಡ್ಕೋತೀನಿ, ಮಗುನ ನಾನು ನೋಡ್ಕೋತೀನಿ, ನನಗೆ ಇದು ಮಗು ಇರೋದು ಬ್ಲೆಸ್ಸಿಂಗ್ ಅಂತಲೇ ಅವಳು ಅಂದಿದ್ದಾಳೆ. ಆ ಥರ ಪವಾಡಗಳು ತುಂಬ ಆಗಿದೆ. ನಾವು ಎಲ್ಲೋ ಇದ್ದವ್ರು ಎಲ್ಲೆಲ್ಲೋ ಸುತ್ತಿಸಿ ರಾಯರು ಅವ್ರು ಎಲ್ಲಿ ಮುಂದೆ ಹೋಗ್ತಾರೋ ಅಲ್ಲ ಅವ್ರ ಜೊತೆ ನಮ್ಮ ಜೊತೆನೇ ಅವರು, ನಾವೆಲ್ಲ ಟ್ರಾವೆಲ್ ಮಾಡ್ತೀವಿ, ನಮ್ಮ ಜೊತೆ ರಾಯರೂ ಬಂದಿದ್ದಾರೆ. ಆ ಥರ ಒಂದು ಪವಾಡ ರಾಯರಿದೆ ನಿಜವಾಗ್ಲೂ. ಅದು ಹೇಳೋಕ್ಕೆ ಆಗೋದಿಲ್ಲ. ಕನಸು ಮನಸ್ಸು ನಮ್ಮ ನಿದ್ದೆಲ್ಲೂ ರಾಯರೇ. ಇಲ್ಲಿ ಕರ್ಸ್ಕೋಬೇಕಾದ್ರೆ ಅವ್ರ ಪ್ರೇರಣೆಯಿಂದ ಬರೋಕ್ಕಾಗೋದಿಲ್ಲ. ನಾನು ಮಂತ್ರಾಲಯಕ್ಕೆ ಹೋಗಲ್ಲ ದೇವ್ರೆ ಅಂತ ಅಂದ್ಕೊಂಡಿದ್ದಕ್ಕೆ ನನಗೆ ಈಗ ತೋರಿಸಿದ್ರು. ನಾನು ನನ್ನ ಫ್ರೆಂಡ್ಸ್ಗೆ ಕೆಲವ್ರಿಗೆ ಎಲ್ಲರಿಗೂ ಹೇಳಿದೆ, ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಅವರು ಅನುಗ್ರಹ ಪಡ್ಕೋತಾ ಇದ್ದಾರೆ. ತುಂಬ ವಿಶೇಷವಾಗಿದೆ. ಮಂತ್ರಾಲಯದಲ್ಲಿ ಏನು ನಡೆಯುತ್ತೋ ಅದು ಇಲ್ಲೂ ನಡೆಯುತ್ತೆ. ಅದು ಸತ್ಯ.